ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಮ್ಮಿ ಕಿಚನ್ ಕ್ಲಾಸ್. ಇವತ್ತು ಮಸಾಲಾ ಟೀ ಹೇಗೆ ಮಾಡೋದು ಅಂತ ನೋಡೋಣ. ಇವಾಗ ನಿಮಗೆ ಕೆಮ್ಮು ಬಂದಾಗ, ನೆಗಡಿ ಬಂದಾಗ, ಇಲ್ಲ ಗಂಟ್ಲು ಕೆರೆತ ಬಂದಾಗ, ಇರಿಟೇಷನ್ ಫೀಲ್ ಆದಾಗ ಇದನ್ನು ಮಾಡ್ಕೊಂಡು ಕುಡೀರಿ, ಡೆಫಿನೆಟ್ಲಿ ಕಮ್ಮಿ ಆಗುತ್ತೆ. ಇದನ್ನು ಹೇಗೆ ಮಾಡೋದು ಅಂತ ನೋಡೋಕ್ಕೂ ಮೊದಲು ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ನೋಟಿಫಿಕೇಷನ್ ಬರಬೇಕಂದ್ರೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಇದು ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: ಫಸ್ಟು 4 ಗ್ಲಾಸ್ ನೀರು ಹಾಕ್ಕೊತಾ ಇದ್ದೀನಿ. ಇವಾಗ ಅರ್ಧ ಟೀ ಸ್ಪೂನು ಟೀ ಪೌಡರ್ ಹಾಕೋಣ. ಇದು ಒಂದು 5 ನಿಮಿಷ ಚೆನ್ನಾಗಿ ಕುದೀಲಿ. ಅಷ್ಟರಲ್ಲಿ ನಾನೀಗ ಪೆಪ್ಪರ್ ತೊಗೊಂಡಿದ್ದೀನಿ, 7 ಪೆಪ್ಪರು, 1 ಲವಂಗ ಮತ್ತು ಶುಂಠಿ ಸ್ವಲ್ಪ ತಗೊಂಡು ಅದನ್ನು ಚೆನ್ನಾಗಿ ಜಜ್ತಾ ಇದ್ದೀನಿ. ಇದು ಇವಾಗ ಕುದೀತಿದೆ. ಇವಾಗ ಜಜ್ಜಿರೋ ಮಸಾಲೆ ಹಾಕೋಣ. ಈ ಮಸಾಲೆ ಹಾಕಿದ್ಮೇಲೆ ಒಂದು 3 ರಿಂದ 4 ನಿಮಿಷ ಇದು ಚೆನ್ನಾಗಿ ಕುದಿಬೇಕು. ಇವಾಗ ಇದನ್ನು ಸೋಸ್ಕೊಳ್ಳೋಣ. ಇವಾಗ 2 ಸ್ಪೂನ್ ಜೇನುತುಪ್ಪ ಹಾಕ್ತಾ ಇದ್ದೀನಿ. ನೀವು ಬೇಕಂದರೆ ಸಕ್ಕರೆ ಹಾಕೊಬೋದು, ಬಟ್ ಹೆಲ್ದಿ ಆಪ್ಷನ್ ಅಂತ ಜೇನುತುಪ್ಪ ಹಾಕ್ತಾ ಇದ್ದೀನಿ. ಆ್ಯಂಡ್ ಇಮ್ಯುನಿಟಿಗೆ ತುಂಬ ಒಳ್ಳೆಯದು ಜೇನುತುಪ್ಪ. ಇವಾಗ ಅರ್ಧ ನಿಂಬೆಹಣ್ಣು ಹುಳು ಹಾಕ್ತಾ ಇದ್ದೀನಿ, ರಸ. ಬಿಸಿ ಬಿಸಿ ಮಸಾಲಾ ಟೀ ಸವಿಯಲು ಸಿದ್ಧ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸ್ಟೇ ಹೆಲ್ದಿ, ಸ್ಟೇ ಪಾಸಿಟಿವ್. ಬಾಯ್.